ತಂಗಿ ಅಣ್ಣ ಈಗಲೇ ಹೋಗಿ ತಂದೆಯಂತೆ ಆಜ್ಞೆ ಮಾಡಿರುವ ಸುಮಾರು ಮಾಡಿ ಈಗ ತಂದೆ ಕರೆದುಕೊಂಡು ಬರುವಂತೆ ಆ ಪ್ರಶ್ನನ್ನು ನಷ್ಟಪಡಿಸಿದವರು ನನಗೆ ಸಮಾಧಾನವಾಗುವುದಿಲ್ಲ ಅಣ್ಣ. ನಾನೇ ಮೊದಲು ಅಲ್ಲಿಗೆ ಹೋಗುತ್ತೇನೆ. ಕೂಡಲೇ ನೆತ್ತಿ ಸೀಳುವೆ, ಕೂಡಲೇ ನೆತ್ತಿಯ ಸೀಳುವೆ. ಯಾಜ್ಞವನ್ನೆಲ್ಲ ಹಾಳು ಮಾಡುವೆ. ಕೋಪದ ಜ್ವಾಲೆಗೆ ಕೋಪದ ಮೂಲೋಕವೆಲ್ಲ ಆಹುತಿಗೊಳ್ಳುವೆ. ಎಲ್ಲವ ದುರ್ಮಾರ್ಗ, ಶಿವನನ್ನು ಹೀಯಾಳಿಸಿದ ನಿನ್ನ ನಾಲಿಗೆಯಿಂದ ಸೇರಿಬಿಡುತ್ತೇನೆ, ಎಚ್ಚರಿಕೆ. ಪಟೆಯೋ ಆತ್ಮನದ ಬಾಗಿಲೋಳು ಏನಿದ ಪಟೆಯೋ ಪಟೆಯೋ ಆತ್ಮನದ ಬಾಗಿಲೋಳು ಏನಿದ ಪಟೆಯೋ ಆಡುವಾದಳು ಏನಿದೆ ಚೂರದಲ್ಲಿ ಹೋಗುತ್ತಿರುವರು. ಆಡುವಾದಳು ಏನಿದೆ ಚೂರದಲ್ಲಿ ಹೋಗುತ್ತಿರುವ ದಾರುಣಿಯೋ ರುಂಡಬೇಡಿ, ದಾರುಣಿಯೋ ರುಂಡಬೇಡಿ ಆರಿಗೌತಣವೇ ಹೇರಾರ್ಪಟೆಯೋ. ವರದ ಶ್ರೀ ಹರಿರಂಗದಾಮನ ಕರುಣೆಯಿಂದ ಹೇಳಿರಲಿ, ವರದ ಶ್ರೀ ಹರಿರಂಗದಾಮನ ಕರುಣೆಯಿಂದ ಹೇಳಿರಲಿ. ಕರಡಿ ಕಟ್ಟವ ಬರದಿ ಬಿಡಿದು, ಕರಡಿ ಕಟ್ಟವ ಬರದಿ ಬಿಡಿದು ಗುರುಳನ ಸಂಹರಿಸುವೇನು ಹೇಳಿದಾರ್ಪಟೆಯೋ. ಆತ್ಮನದ ಬಾಗಿಲೋಳು ಏನಿದಾರ್ಪಟೆಯೋ. ಭೃಗುಮಹಾಮುನಿಯೇ, ಆ ದ್ವಾರದ ಬಾಗಿಲಲ್ಲಿ ಅದೇನು ಪಿಶಾಚಗಳ ತುಂಡುಗಳು ಕೇಳಿ ಬರುತ್ತಿದೆಯಲ್ಲ? ಸರಿ ಸರಿ, ಅದಾರಾದರೂ ಸರಿಯೇ. ಆ ದುರುಳನನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸಿ ಬಿಡುತ್ತೇನೆ. ನೀವಾರೂ ಭಯಪಡುವುದಿರಿ. ಅಯ್ಯ ದಕ್ಷಿಣಭೂಪತಿ, ನಮ್ಮ ವಂಶದ ಮಗಳಾದ ದಾಕ್ಷಾಣಿಯು ಅಗ್ನಿಕುಂಡಕ್ಕೆ ಬಿದ್ದು ಅಂತರ್ಮೇಳಾದ ಕಾರಣ ಆ ಪರಶಿವನು ವೀರಭದ್ರನನ್ನು ಉದ್ಭವಿಸಿ ಕಳಿಸದಂತೆ ಗೋಚರವಾಗುತ್ತಿರೋದು. ಅದಕ್ಕೆ ಮುಂದಿನ ಉಪಾಯವನ್ನು ತಿಳಿಸಿ. ಏನು? ಯಾರು ಯಾರಲ್ಲೋ ನೀನು ಮೂರ್ಖನೆ ನೀನು ಅಣ್ಣ, ಯಾರು ಯಾರಲ್ಲೋ ನೀನು ಮೂರ್ಖನೆ ನೀನು. ಈ ರೀತಿ ಶಿವನನ್ನು ಭರತೆಯ ನೀನು, ಯಾರು ಯಾರಲ್ಲೋ ನೀನು ಮೂರ್ಖನೆ ನೀನು. ಮೂಢ ದಕ್ಷಿಣೆ ನಿನ್ನ
ಶಿರವನ್ನು ಛೇದಿಸಿ ಅಣ್ಣ ದಕ್ಷಿಣೆ ನಿನ್ನ ಶಿರವನ್ನು ಛೇದಿಸಿ ಬೇರೆ ಸಂತಸವಾಂತನೋ ಯಾರು ಯಾರಲ್ಲೋ ನೀನು ಮೂರ್ಖನೆ ನೀನು ಯಾರು ಯಾರಲ್ಲೇ ನಾನೇ ದೂರ ಹೋಗಲೇ ಮಾರೆ ಯಾರು ಯಾರಲ್ಲೇ ನಾನೇ ದೂರ ಹೋಗಲೇ ಮಾರೆ ಈಗಲೇ ನೀನನ್ನು ಬಾರದು ದೂರ ಹೋಗಲೇ ಮಾರೆ ಯಾರ ಮನೆಯಿಂದ ಹೊರಗೆ ಬಂದೆ ಅಣ್ಣ ಯಾರ ಮನೆಯಿಂದ ಹೊರಗೆ ಬಂದೆ ಮಾರಿಯ ಬೇಗತೆ ಸಾಗಿಕೊಂಡು ಯಾರು ಯಾರಲ್ಲೇ ನಾನೇ ದೂರ ಹೋಗಲೇ ಮಾರೆ ಮಾರಿ ಮೊಮ್ಮಾರಿ ನಿನ್ನ ಸೌಂದರ್ಯವೇ ಈ ರೀತಿ ಇರುವಾಗ ಇನ್ನು ನಿನ್ನ ತಂದೆ ತಾಯಿಗಳ ರೂಪವನ್ನು ಕೇಳಬೇಕೆ ಇದು ಎಣೆಗಳಿರುವ ಸ್ಮಶಾನವಲ್ಲ ದಕ್ಷ ದಕ್ಷ ಪ್ರಾಗ್ನೇಶ್ವರನ ಅರಮನೆ ಕೂಡಲೇ ಮದವಂದಳೆ ಏಲವೋ ದುರಾತ್ಮ ಮೂಡನೆ ಶಿವನನ್ನು ಈಯಾಡಿಸಿ ಶಿವನ ಭಾಗವನ್ನು ತಂದಿರುವ ನಿನ್ನ ಒಡಲನ್ನು ಬಗೆದು ರುದ್ರನ ಕಡೆಗೆ ತೆಗೆದುಕೊಂಡು ಹೋಗಿ ಈಡಾಡಿ ಬರುತ್ತೇನೆ ಎಚ್ಚರಿಕೆ ಲೆಕ್ಕವಿಲ್ಲದಷ್ಟು ಒಟ್ಟೆ ಇರುವುದೆಂದು ಕೂಗಿದರೆ ಲೆಕ್ಕವಿಲ್ಲ ನಿನ್ನನ್ನೀಗಲೇ ಕೊಟ್ಟಿ ಪುಡಿ ಪುಡಿ ಮಾಡುವನು ಪಡ ಪಡ ಪಡಲ ಕಡಿವೆ ಪಡಲ ಕುಡಿ ಕುಡಿ ನಿನ್ನದು ತಡಬಿಡದೆ ಮುಂದೆ ಹೋಗಿ ಪಡ ಪಡ ಪಡಲ ಕಡಿವೆ ಪಡಲ ಕುಡಿ ತಡಬಿಡದೆ ಕಡಿದು ಬಿಡಿದು ಕಡಿದು ಬಿಡಿದು ಕಡಿದು ಬಿಡಿದು ಕಡಿದು ಬಿಡಿ ಬಿಡಿ ಕಡಿಸುವ ಜಲ ಪದ ಪ್ರಶ್ನೆ ತೊಳೆದು ಕಡಿಸುವ ಬಡ ಬಡ ಭಕ್ತನ ತೊಳೆದು ಹಲಗೆಯಲು ಭಕ್ತನ ತೊಳೆದು ಎಲ್ಲವೋ ಮಾರಿ ಲೆಕ್ಕವಿಲ್ಲದಷ್ಟು ಒಟ್ಟೆ ಇರುವುದೆಂದು ಕೂಗಬೇಡ ನಿನ್ನನ್ನೀಗಲೇ ಕೊಟ್ಟಿ ಪುಡಿ ಪುಡಿ ಮಾಡುವ ಎಚ್ಚರಿಕೆ ಎಲ್ಲವೋ ದುರಾತ್ಮ ಮೂಡನೆ ಶಿವನನ್ನು ಈಯಾಡಿಸಿ ಶಿವನ ಭಾಗವನ್ನು ತಂದಿರುವ ನಿನ್ನ ಒಡಲನ್ನು ಬಗೆದು ರುದ್ರನ ಕಡೆಗೆ ತೆಗೆದುಕೊಂಡು ಹೋಗಿ ಈಡಾಡಿ ಬಿಡುತ್ತೇನೆ ಎಚ್ಚರಿಕೆ ಎಲ್ಲವೋ ಮದವಂದಳೆ ಅನರ್ಥಳವಾಗಿ ಮಾತನಾಡಬೇಡ ದೂರ ನಿಲ್ಲು ಮೊದಲು ಹೊರಗೆ ನಡೆ ಮದವಂದಳೆ ತಂಗಿ ಯಾಗಶಾಲೆಯನ್ನು ನೋಡಿದೆಯಾ ಕಾವಲಿನವರು ಆಯುಧ ಪಾಣಿಯಾಗಿ ಸುತ್ತಲೂ ತಿರುಗಾಡುತ್ತಿರುವರು ಬ್ರಾಹ್ಮಣರು ನಾರುಗಳನ್ನು ನುಟ್ಟು ಒಳಗು ಹೊರಗು ಸಂಚರಿಸಿರುವರು ಪಾವನವಾದ ಓಮ ಧೂಮವು ಶ್ರುತಿ ಘೋಷಗಳನ್ನು ಗಗನಕ್ಕೆ ಎತ್ತಿ ದಿಕ್ಕು ದಿಕ್ಕುಗಳಲ್ಲಿ ಹರಡಿದೆ. ದಕ್ಷನು ಒಮ್ಮೊಮ್ಮೆ ಯಜ್ಞಶಾಲೆಗೆ ಬಂದು ನೋಡಿಕೊಂಡು ಹೋಗುತ್ತಿರುವರು. ಹೋಗುತ್ತಿರುವ ಸಮೂಹದ ಮುಂದೆ ಆಗಾಗ ಸುಳಿದಾಡಿರುವ ದಕ್ಷನು ಕಾಡಿನ ನಡುವೆ ಚಿಗುರ ಎಲೆ ಮರದಂತೆ ತಂಗಿ ಈ ಕಡೆಯಿಂದ ಆ ಕಡೆ
ತಂಗಿ ದಕ್ಷಿಣ ಒಮ್ಮೊಮ್ಮೆ ಯಾಜ್ಞಶಾಲೆಗೆ ಬಂದು ನೋಡಿಕೊಂಡು ಹೋಗುತ್ತಿರುವನು. ಯಜ್ಞಕುಂಡದ 4 ಕಡೆಗಳಲ್ಲಿ ಕ್ರಮವಾಗಿ ಹರಡಿರುತ್ತಿರುವ ದರ್ಭೆ ಸುಮತಿಯ ಕಂದೆ, ಪುಷ್ಪದ ಪಾತ್ರೆ, ಹೋಮದ ಅನ್ನ, ಇದೇ ಮೊದಲಾದ 4 ಕಡೆಗಳಲ್ಲಿ ಕುಳಿತು ಮಂತ್ರವನ್ನು ಹೇಳುತ್ತಿರುವ ಪುರೋಹಿತರು, ದೇವರು, ಋಷಿಗಳು, ವಿಪ್ರೋತ್ತಮರೇ, ಮರು ಹೋಮ ಮಾಡುವ ಕ್ರಮವನ್ನು ನೋಡು. ಶಂಭೋ ಮಹಾದೇವ. ದಕ್ಷನು ಕಾಡಿನ ನಡುವೆ ಚಿಗುರ ಎರೆ ಬರದಂತೆ ಕಂಗೊಳಿಸುತ್ತಿರುವನು. ಹಿಂಗೆ ಕಂಗೊಳಿಸುತ್ತಿರುವನು. ಸುಡುವೆನೋ ಯಾಗಶಾಲೆನೋ ಪಡಪಡೋ ಕಡಿದಿಕ್ಕುವೆ ನಿನ್ನ ಬಂದು ವರ್ಗವನ್ನೆಲ್ಲ. ಎಡಗನೆ ದಕ್ಷದ ಮನಸಿರವ, ಎಡಗನೆ ದಕ್ಷದ ಮನಸಿರವ, ತಂದು ಬಿಸಿದುವರೆಗೆ ಸಂತತ ಮಾತೆ. ಹೇಳವೋ ಶಾಕಾಚಾರ, ನೀನು ಯಾರು? ಆವ ದೇವನ ಶಿರಸಿನಲ್ಲಿ ಗಂಗೆಯು, ಚಂದ್ರ ಕಳೆಯು, ಆವ ದೇವನ ಧನಸ್ಸು, ಮೇರು ಪರ್ವತವು. ತಂಗಿ ಮೇರು ಪರ್ವತವು ಅಂತಹ ಪರಶಿವನ ಮಗನಾದ ನಾನು ನಿನಗೂ ನೀನು ಮಾಡುವ ಯಾಗಕ್ಕೆ ಯಜಮಾನನು. ತಿಳಿದೆ? ಇಲ್ಲಿಗೆ ಏತಕ್ಕೆ ಬಂದೆ? ಯಾಗಶಾಲೆಯಲ್ಲಿ ಆರ್ಭಟ ಮಾಡಲು ಕಾರಣವೇನು? ಈ ಯಾಗವು ಯಾರದೆಂದು ತಿಳಿದಿರುವೆ? ಎಲ್ಲವೋ ನಾವುಗಳು, ದಕ್ಷ, ನಾವುಗಳು ಆ ಶಂಭುವಿನ ಕಿಂಕರರು, ಯಾಗದ ಯಜಮಾನನು. ಮತ್ತು ಈ ಆವಿರ್ಭಾಗವನ್ನು ನಮ್ಮ ಪರಮಾತ್ಮನಿಗೆ ಸಾಗಿಸಿಕೊಂಡು ಹೊರಗೆ ಬಂದಿದ್ದೇನೆ. ಗಂಡದೆ ಖಡ್ಗದಾರರು, ಬಾಹುಬಲಿ ಸಂಪನ್ನರು, ಈವರೆಗೆ ದಕ್ಷ ಈವರೆಗೆ ಇಂಥ ಲೆಕ್ಕವಿಲ್ಲದಷ್ಟು ಆವಿರ್ಭಾಗವನ್ನು ತೆಗೆದುಕೊಂಡು ನಮ್ಮ ಬಂದಿದ್ದೇನೆ. ಇಂದು ನಿನ್ನ ಕಣ್ಣಿಗೆ ಯಾವುದೊಂದು ಕಾಣುವುದು. ಕಾಣೆಯ ಬೃಹತ್ಮ ತಿರುಗನ ಕುವರನಾದ ನೀನು, ತಿರುಗನ ಕುವರನಾದ ನೀನು, ಅದು ಸರಿ ಎನ್ನಲು ಸಮರಕ್ಕೆ ಬಂದೆಯ ಮೂಡ. ಬಡ ಜೋಗಿಯು ಬರಲಾರದೆ, ಬಡ ಜೋಗಿಯು ಬರಲಾರದೆ ಬದಲಿ ಹುಡುಗನ ಕಳುಹಿಸಿದನೆ. ಮತ್ತೊಬ್ಬರ ಒಡವೆಯನ್ನು ಅಪಹರಿಸುವುದೇ ನಿಮ್ಮ ಹುಟ್ಟುಗುಣವಲ್ಲವೇ? ನಮ್ಮದೆಂದು ಹೇಳಿಕೊಳ್ಳರು ಅದೆಷ್ಟು ಕಾತರರಾಗಿರುವಿರಿ. ನಿಮ್ಮ ತಂದೆಯು ಈ ಯಾಗದ ಆವಿರ್ಭಾಗವನ್ನು ತೆಗೆದುಕೊಳ್ಳುವಷ್ಟು ಶ್ರೇಷ್ಠನೇ ಅಲ್ಲದೆ ನನ್ನನ್ನು ಅವನಲ್ಲಿಗೆ ಕರೆಸಿಕೊಳ್ಳುವಷ್ಟು ಸಾಮರ್ಥ್ಯನಾಗಿದ್ದಾನೆ. ಇಲ್ಲೇನಾದರೂ ಮುಟ್ಟಿದರೆ ನಿಮ್ಮ ಕೈಗಳನ್ನು ಕೆಲವು ಸುಲಗ ನಮ್ಮನ್ನು ಮೂದಲಿಸಿ ಮಾತನಾಡುವುದು ಎಂದರೇನು? ನಿನಗೆಷ್ಟೋ ಗರ್ವ, ಎಷ್ಟೋ ಗರ್ವ. ನಿಮ್ಮ ಒಡವೆ ನಮಗೆ ತೆಗೆ, ನಿಮ್ಮ ಒಡವೆ ನಮಗೆ ತೆಗೆ. ನಮ್ಮ ಸಾಹಸವನ್ನು ನೀನೇನು ಬಲ್ಲೆ? ಎಲ್ಲಿಯಾದರೂ ಕೆಲವೋ ಏರಿ, ಎಲ್ಲಿಯಾದರೂ ಮೂಗನ್ನು ಹಿಡಿದುಕೊಂಡು ಜಪ ಸರವನ್ನು ತಿರಿಸು. ಈ
ವೀರಯಾಗದ ಗೋದೇಕೆ ನಮ್ಮ ಕೈಗಳನ್ನು ಕತ್ತರಿಸುವುದಕ್ಕೆ ಜರ್ಕ ಗುಲ್ಲೇನು ತಿಳಿದೆಯೋ? ಯಾಗ ಭಾಗವನ್ನು ಕೊಡದೆ ಹೋದರೆ ಎಲ್ಲವೋ ದುರಾತ್ಮ, ಬಾಯಿಗೆ ಬಂದಂತೆ ಆಟಬೇಡ. ಮೊದಲು ನಿನ್ನನ್ನು ಸಮ್ಮತಿಸಿ ಆಮೇಲೆ ಯಾವ ಕ್ರಮವನ್ನು ಕೈಗೊಳ್ಳುತ್ತೇನೆ. ಶಕ್ತಿ ಇದ್ದರೆ ಬಾಯಿನ ಮುಂದಕ್ಕೆ. ಎಲ್ಲವೋ ಹೇಳಿ ಕೂಡಲೇ ನಿನ್ನೆಯ ಶಿರವ ಖಂಡಿಸುವೆ. ಕೂಡಲೇ ನಿನ್ನೆಯ ಶಿರವ ಖಂಡಿಸುವೆ. ಅರನಾದ್ರೆಯಿಂದ ಯಾಗವರೆಲ್ಲ ಆಳುವೈವೆ. ದುರುಳ ತಕ್ಷಣ ನಿನ್ನ ಕೋಪದಿ ನಿನ್ನಯ ಕೋಪದಿ ನಿಮ್ಮ ಪಾಠಗಳೆಲ್ಲ ಆಗುದೆ ಮಾತ ಈ ಕ್ಷಣದೋ. ಇಲ್ಲವೋ ಈ ಯಾಗವು ನನ್ನದು ನಿನ್ನದೆಂದು ಕೂಗಬೇಡ. ಯಾಗ ಮಂಟಪವನ್ನು ಬಿಟ್ಟು ಮೊದಲು ಹೊರಡಗ. ನಿನಗೇಕೋ ಈ ಯಾಗದ ಆಸೆ? ಎಲ್ಲವೋ ನಾನು ಯಾರೆಂದು ತಿಳಿದಿರುವೆ. ನಿಮ್ಮ ದಾಕ್ಷಾಯಣಿಗೆ ಒದಗಿದ ಗತಿಯೇ ನಿಮ್ಮಿಬ್ಬರಿಗೂ ಒದಗೀತು. ಇಲ್ಲವಾದರೆ ಅನರ್ಥವಾದೀತು. ಎಚ್ಚರಿಕೆ. ಇಲ್ಲವೋ ನಾವುಗಳು ಒಡಪತ್ರವನ್ನು ಜೋಡಿಸುವ ಬಡ ಬ್ರಾಹ್ಮಣ ಆರುವನಲ್ಲ. ಗಂಡದೆ ಖಡ್ಗದಾರರು, ಬಾಹುಬಲಿ ಸಂಪನ್ನರು. ಈವರೆಗೆ ಇಂಥ ಲೆಕ್ಕವಿಲ್ಲದಷ್ಟು ಅವಿರ್ಭಾಗವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದು ನಿನ್ನ ಕಣ್ಣಿಗೆ ಅಲ್ಲವೋ ಹೇಳಿ, ಇದು ನಿನ್ನ ಕಣ್ಣಿಗೆ ಮಹಾಯಾಗವನ್ನು ಕಾಡುವುದು. ಕಾಣೆಯ ದುರಾತ್ಮ. ಎಲ್ಲೋ ಬಡ ಜಂಗಮನ ಮಗನೇ, ಕುಲವನ್ನು ನಾಲಿಗೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ಮಾತನಾಡುತ್ತಿರುವೆ. ವಿನಾಕ ಪಾಣಿಯಾದರೂ ನನ್ನನ್ನು ಜಯಿಸಲಾರನು. ಇನ್ನು ನಿನ್ನಂತಹ ಬಡ ಜಂಗಮ ಅಪಹರಿಸಿ ನಿನಗೆ ಬರುವ ದಂಡು ಮರಣ. ಎಲ್ಲವೋ ಹೇಳಿ ಅಪಹರಿಸಿ ನಿನಗೆ ಬರುವ ಎಂದು ಮರಣ. ಅಪರಾಧದಲ್ಲಿ ನೀನೇಗೆ ಮಡಿವೆ ದುರುಳ. ಅಪಹರಿಸಿ ನಿನಗೆ ಬರುವ ಎಂದು ಮರಣ. ಅಗಮನೆಂದು ಒದವ ನಿನಗೆ ಅಪಹರಿಸಿ ಅರಮನೆಂದು ಒದಗವ ನಿನಗೆ ಅರಮನೆ ಬರಿಸುವ ಅರಮನೆ ಬರಿಸುವ ದಿನವಿರದೆ. ಅಪಹರಿಸಿ ನಿನಗೆ ಬರುವ ದಂಡು ಮರಣ. ಅಪರಾಧವೆನಿಸಿ ನೀನೇಗೆ ಮುಡಿವೆ ದುರುಳ. ಅಪಹರಿಸಿ ನಿನಗೆ ಬರುವ ದಂಡು ಮರಣ. ಎಲ್ಲವೋ ಅದೇಗೆ ಅರಮನೆಯಲ್ಲಿ ಲೆಕ್ಕಪತ್ರವನ್ನು ಬರೆಯುವ ಕೈಗಳಲ್ಲಿ ಖಡ್ಗವನ್ನು ಹಿಡಿಯುವ ಸಾಹಸವೇ ಗಂಡದೆ ಖಡ್ಗದಾರರು, ಬಾಹುಬಲಿ ಸಂಪನ್ನರು. ಈವರೆಗೆ ಇಂಥ ಲೆಕ್ಕವಿಲ್ಲದಷ್ಟು ಹವ್ಯಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದು ನಿನ್ನ ಕಣ್ಣಿಗೆ ಬಹಳ ಕಾಣುವುದು. ಎಲ್ಲವೋ ಬಡ ಜಂಗಮನ ಮಗನೇ, ನಿನ್ನ ಯೋಗ್ಯತೆಗೆ ತಕ್ಕಂತೆ ಮಾತನಾಡುತ್ತಿರುವೆ. ಮೊದಲು ಇಲ್ಲಿಂದ ತೊಲಗು, ಇಲ್ಲವಾದ್ರೆ ಎಲ್ಲವೋ ಏಡಿ. ನೀನೇನು ಯಾರನ್ನು ಕೊಂದಿದೆಯಾ? ಏಡಿ ನೀನೇನು ನೀನೇನು ನನ್ನ ಸ್ವಾಮಿಯನ್ನು ದ್ರೋಹ ಮಾಡಿದವನು. ಜಗನ್ಮಾತೆ ಎಂದರೇನು? ಜಗನ್ಮಾತೆ ಎಂದರೇನು? ನ್ಯಾಯವಾಗಿ ಅಗ್ನಿಗೆ ಸಮರ್ಪಿಸಿದೆಯಾ? ಪತಿ ಪುತ್ರಿಯರು ನಿಟ್ಟುಸಿರುಗಳಲ್ಲಿ ನಿನ್ನ ಕುಲನಾಶವಾದ ಅಗ್ನಿಜ್ವಾಲೆ ತುಂಬಿರುವುದು. ಕಾಣೆಯ ದುರಾತ್ಮ. ಮರಣ ಮರಣ. ಯಾರಿಗೆ ಮರಣ? ನಿಮ್ಮಂತಹ ಏಡಿಗಳಿಗೆ ಮರಣ. ಅದಿರಲಿ, ಕ್ಷಣವು ಕಲ್ಲು ಕಂಬದಂತೆ, ಲೋದ ಕಂಬವು ಏಡಿಗೆ ಜಗ್ಗುವುದೇ?
ಯಾಗಾಂತರದಲ್ಲಿ ಬರಲಿ, ಮುಂದಿಟ್ಟ ಹೆಜ್ಜೆಯನ್ನು ಎಂದಿಗೂ ಹಿಂತೆಗೆಯುವುದಿಲ್ಲ. ಅದಿರಲಿ, ಕ್ಷಣವು ಕಲ್ಲು ಕಮ್ಮದಂತೆ, ಲೋಹದ ಕಮ್ಮವು ಏಟಿಗೆ ಜಗ್ಗುವುದೇ. ಈ ದಕ್ಷ ಬ್ರಹ್ಮನ ಸಹನೆಯನ್ನು ಪರೀಕ್ಷೆ ಮಾಡುತ್ತಿರುವಿರ. ಹೌದು, ಧೈರ್ಯವಿದ್ದರೆ ಇನ್ನೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಡು. ಇನ್ನೊಂದು ಕ್ಷಣ ಮಾತ್ರದಲ್ಲಿ ನೀಚನೆ ದುರಾತ್ಮನೆ ಕಠೋರ ಕೂಡ ಹೇಳಿಯೇ, ನೀಚನೆ ದುರಾತ್ಮನೆ ಕಠೋರ ಕೂಡ ಹೇಳಿಯೇ, ಅದ ಮನಿನ ನಿಲ್ಲಿಸೋ, ಅದ ಮನಿನ ಸಾಕು ನೀಚನೆ ದುರಾತ್ಮನೆ ಕಠೋರ ಕೂಡ ಹೇಳಿ, ಕಠೋರ ಕೂಡ ಹೇಳಿ, ಕಠೋರ ಕೂಡ ಹೇಳಿಯೇ, ನೀಚನೆ ದುರಾತ್ಮನೆ ಕಠೋರ ಕೂಡ ಹೇಳಿಯೇ, ನೀಚನೆ ದುರಾತ್ಮನೆ ಕಠೋರ ಕೂಡ ಹೇಳಿಯೇ, ಅದ ಮನಿಂದ ಸಾಕು ನಿಲ್ಲಿಸೋ, ಸಾಕು ನಿಲ್ಲಿಸೋ, ಸಾಕು ನಿಲ್ಲಿಸೋ. ಅಜಂಬಗಳು ಮದಾಂಧಗಳು ಪ್ರತಾಪಶಾಲಿನ, ಅಜಂಬಗಳು ಮದಾಂಧಗಳು ಪ್ರತಾಪಶಾಲಿನ, ಸುಡುಳ ನಿನ್ನ ಶಿರವನೀಗ ತರಿದು ಬಿಡುವೆನೋ, ನಿನ್ನ ಶಿರವನೀಗ ತರಿದು ಬಿಡುವೆ ನೋಡಲು. ನಿನ್ನಿಚ್ಚನೆ ದುರಾತ್ಮನೆ ಕಠೋರ ಕೂಡ ಹೇಳಿಯೇ, ಕಠೋರ ಕೂಡ ಹೇಳಿಯೇ, ಕಠೋರ ಕೂಡ ಹೇಳಿಯೇ. ಅಜಂಬರ ಮದೋದರ ಪ್ರತಾಪಶಾಲಿ ನಾನನು, ಅಜಂಬರ ಮದೋದರ ಪ್ರತಾಪಶಾಲಿ ನಾನು, ದುರ್ಲನಿಂದ ಚಿರಮಣಿ ಹರಿದು ಬಿಡುವೆ ನೋಡಲ್ಲ, ಹರಿದು ಬಿಡುವೆ ನೋಡಲ್ಲ, ಹರಿದು ಬಿಡುವೆ ನೋಡಲ್ಲ. ನಿಜದ ದುರತ್ಮನೆ ಕಠೋರ ಕೂಡ ಹೇಳಿಯೇ, ಕಠೋರ ಕೂಡ ಹೇಳಿಯೇ, ಕಠೋರ ಕೂಡ ಹೇಳಿಯೇ. ಜಯ ಹರ 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 ದೇವ, ಮಹಾದೇವ, ಮಹಾರುದ್ರ, ರುದ್ರಾದಿ ರುದ್ರ, ವೀರಭದ್ರ, ರುದ್ರ ರುದ್ರ ರುದ್ರ, ವೀರಭದ್ರ, ರುದ್ರ ರುದ್ರ ರುದ್ರ, ದೇವಾದಿದೇವ, ದೇವ ದೇವಾದಿದೇವ, ರುದ್ರ 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 ರುದ್ರ, ಮಹಾದೇವ, ರುದ್ರ. ಸಂಜೆ ಅಣ್ಣ ಪ್ರತಿಜ್ಞೆಯಂತೆ ಆ ದಕ್ಷನನ್ನು ಸಂಹಾರ ಮಾಡಿದಾಯಿತು. ಇನ್ನು ಈ ದೇವತೆಗಳನ್ನು ಬಂಧಿಸಿ ನಮ್ಮ ಪರಮಾತ್ಮನಿಗೆ ಸಾಗಿಸಿಕೊಂಡು ಹೋಗಲಿ. ಎಲ್ಲವ ಶಿವದ್ರೋಹಿಗಳ ನೀವುಗಳೆಲ್ಲರೂ ಯಾರೆಂದು ಹೇಳುತ್ತೀರೋ, ಇಲ್ಲ ಪರಮಾತ್ಮನ ಬಳಿ ಕರೆದುಕೊಂಡು ಹೋಗುವುದು. ಸ್ವಾಮಿ ವೀರಭದ್ರನೇ, ಕಡಬೇಡ ಕಡಿಯಬೇಡ, ಒಡೆಯ ನಿನ್ನನ್ನು ಬೇಡುವೆ. ಸ್ವಾಮಿ ಮೃತ್ಯುಂಜಯ ವೀರಭದ್ರನೇ, ನಾವು ಆ ಸ್ವಾಮಿಗೆ ಯಾವ ಕೇಡನ್ನೂ ವಹಿಸಿದವರಲ್ಲ. ಈ ಮೂಢದಕ್ಷನ ಮಾತನ್ನು ಕೇಳಿ ಈ ಕೆಟ್ಟ ಯಾಗವನ್ನು ಏರ್ಪಡಿಸಿ ನಮ್ಮನ್ನು ಈ ಕಷ್ಟಕ್ಕೆ ದುಡಿದನು ವೀರಭದ್ರ. ನಮ್ಮಿಂದ ಯಾವುದೇ ತಪ್ಪು ಆಗಿಲ್ಲ ವೀರಭದ್ರನೇ. ಗೌರೀಶನೋಳ್ ವೈರ ಸಾಧಿಸಿ ಮೂಢದಕ್ಷ ನಾಶ ಹೊಂದಿದ ವೀರಭದ್ರ
ಹಾಡು ಬಂತು. ಗೌರೀಶನೋಳ್ ವೈರ ಸಾಧಿಸಿ ಮೂಢದಕ್ಷ ನಾಶ ಹೊಂದಿದ ಈಶನಾದ ಶಂಕರನ ಈಶನಾದ ಶಂಕರನ ನಿಂದಿಸಲಿಲ್ಲವೋ ಗೌರೀಶನೋಳ್ ವೈರ ಸಾಧಿಸಿ ಮೂಢದಕ್ಷ ನಾಶ ಹೊಂದಿದ ವೀರಾದಿವೀರನಾದ ವೀರಭದ್ರನೇ, ನಾವು ಯಾವ ಅಪರಾಧವನ್ನು ಮಾಡಿದವರಲ್ಲ. ಆ ಶಿವನನ್ನು ನಿಂದಿಸಿ ದಕ್ಷ ಬ್ರಹ್ಮನು ನಾಶ ಹೊಂದಿದ. ನಮ್ಮನ್ನು ಮನ್ನಿಸಿ ಕಾಪಾಡು ಕಾಪಾಡು. ದುಡುಕಬೇಡ ದುಡುಕಬೇಡ ಶಿವನ ಕುವರನೇನೋ ಪರಮಾತ್ಮ. ದುಡುಕಬೇಡ ದುಡುಕಬೇಡ ಶಿವನ ಕುವರನೇನೋ ಅಡಿಯೊಳ್ ನಾನು ಬೇಡುವೇನೋ ವೀರಭದ್ರ. ಅಡಿಯೊಳ್ ನಾನು ಬೇಡುವೇನೋ ಶಿವನ ನಾವು ಜರೆಯಲಿಲ್ಲವೋ ದುಡುಕಬೇಡ ದುಡುಕಬೇಡ ಶಿವನ ಕುವರನೇನೋ. ಅಯ್ಯ ವೀರಾದಿವೀರನಾದ ವೀರಭದ್ರನೇ, ಇದು ನಿನ್ನ ಪಾದಚರಣೆಗಳಿಗೆ ನಮಸ್ಕರಿಸುವೆನು. ನಾವು ಆ ಪರಶಿವನಿಗೆ ಎಂದೂ ಕೇಡನ್ನು ಮಾಡಿದವರಲ್ಲ. ನಮ್ಮನ್ನು ರಕ್ಷಿಸಿ ಕಾಪಾಡು ಕಾಪಾಡು. ಎಲ್ಲ ದೇವತೆಗಳೇ, ನೀವೆಲ್ಲರೂ ಸೇರಿಕೊಂಡು ಇಂಥ ಕೆಟ್ಟ ಯಾಗವನ್ನು ಮಾಡಬಹುದೇ? ತಂಗಿ, ಯಾರಾಗಿರ್ಬೋದು ವಿಚಾರಿಸು. ಅಮ್ಮ ತಾಯಿ, ನಾನು ವೈಕುಂಠಾಧಿಪತಿಯಾದ ಶ್ರೀಮನ್ ನಾರಾಯಣನು. ನಾನು ಸತ್ಯಾದಿ ಲೋಕಾಧಿಪತಿಯಾದ ಬ್ರಹ್ಮನು. ನಾನು ಅಮರಾವತಿಯ ಒಡೆಯನಾದ ದೇವೇಂದ್ರನು. ನಡೆಯಿರಿ, ನಾವೆಲ್ಲರೂ ಪರಮಾತ್ಮನ ಬಳಿಗೆ ಹೋಗೋಣ. ಮುನಿಗಳೇ, ನೀವೆಲ್ಲರೂ ಸೇರಿಕೊಂಡು ಇಂಥ ಕೆಟ್ಟ ಯಾಗವನ್ನು ಮಾಡಬಹುದು. ನೀವು ಯಾರ್ಯಾರೆಂದು ಹೇಳುವರಾಗಿ? ಅಯ್ಯ ವೀರಭದ್ರನೇ, ನಾವು ದಕ್ಷ ಬ್ರಹ್ಮನ ರಾಜಪುರೋಹಿತರು ಭೃಗುಮಾಮುನಿ ಎಂದು ಎಷ್ಟು ಹೇಳಿದರೂ ಕೇಳಲಿಲ್ಲ. ಆ ರೀತಿ ಕೆಟ್ಟ ಕಾರ್ಯವಾಯಿತು. ಅಯ್ಯ ನಾರದ ಮಹರ್ಷಿಗಳೇ, ಸುಕುಮಾರನಾದ ವೀರಭದ್ರನೇ, ನಾನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಯು. ನಾವು ಎಷ್ಟು ಹೇಳಿದರೂ ಆ ದಕ್ಷ ಬ್ರಹ್ಮನು ಕೇಳಲಿಲ್ಲ. ನಮ್ಮನ್ನು ಕಾಪಾಡು ಕಾಪಾಡು. ಮುನಿಗಳೇ, ನೀವೆಲ್ಲರೂ ಸೇರಿಕೊಂಡು ಇಂಥ ಆ ಹಾಳು ದಕ್ಷಿಣ ಮಾತನ್ನು ಕೇಳಿ ಇಂಥ ಕೆಟ್ಟ ಯಾಗವನ್ನು ಮಾಡಬಹುದೇ? ತಂಗಿ ಚೌಡೇಶ್ವರಿ, ಯಾರ್ಯಾರು ವಿಚಾರಿಸ್ಕೋ. ಏನು ಬೇಡ, ಎಲ್ಲರೂ ಸರಿ ಹಿಡಿದು ಹೋಗೋಣ. ಎಲ್ಲ ದೇವತೆಗಳೇ, ಮುನಿಗಳೇ, ನಡೆಯಿರಿ, ಎಲ್ಲರೂ ನಮ್ಮ ಪರಮಾತ್ಮನಿಗೆ ಹೋಗೋಣ. ನಡೀರಿ, ಆಗಬಹುದು.
ಬಂದಿದ್ದೀರಾ. ಅಯ್ಯೋ ದೈವವೇ, ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಮಾತನ್ನು ಕೇಳದೆ ಆ ಸಾಂಬಶಿವನಲ್ಲಿ ಹಠವನ್ನು ಮಾಡಿ ಈ ಧಾರಣಿಯಲ್ಲಿ ಮಲಗಿದಂತಾಯ್ತಲ್ಲವೇ. ಅಯ್ಯೋ ದೈವವೇ, ಮುಂದೇನು ಗತಿ? ನಾನು ಯಾರನ್ನಲ್ಲಿ ಮಾತನಾಡಲಿ? ನನ್ನನ್ನು ಕಾಪಾಡುವವರು ಯಾರು? ಹರನಲ್ಲಿಗೆ ಹೋಗುವೆನು. ಪರಮೇಶ್ವರ, ನನ್ನ ಪತಿಯನ್ನ ಪ್ರಾಣವನ್ನು ಉಳಿಸಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸುವರಾಗಿ ಇಲ್ಲವಾದರೆ ಈ ಧಾರಣೆಯಲ್ಲಿ ನಾನು ಜೀವಿಸಲಾರೆನು. ಪರಮೇಶ್ವರ, ಈ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸುವರಾಗಿ ಪರಮೇಶ್ವರ ಉಳಿಸುವರಾಗಿ. ಈ ನನ್ನ ಕರೆದ ಉಗುಲಿನಿಂದ ಈ ನನ್ನ ಶಿರವನ್ನು ನಿಮ್ಮ ಚರಣಕ್ಕೆ ಅರ್ಪಿಸುವೆನು. ಅಮ್ಮ ಪ್ರಸೂತ, ತಾಳ್, ನಿಧಾನಿಸಿ ನಿಧಾನಿಸಿ, ಆತ್ಮಹತ್ಯೆ ಮಾಡಿಕೊಳ್ಳಬೇಡ. ಪ್ರಸೂತ, ವೇದವಲ್ಲಿಯೇ ಕೇಳು, ಬೇಳುವೆ ನಾನಿನ್ನು ಶಿವನೆಂಬ ಭಾವನೆಯ ಅರಿಯದ ದಕ್ಷನು. ಅಮ್ಮ ವೇದವಲ್ಲಿಯೇ ಕೇಳು, ಬೇಳುವೆ ನಾನಿನ್ನು ಶಿವನೆಂಬ ಭಾವನೆಯ ಅರಿಯದ ದಕ್ಷನು. ಪ್ರಸೂತ, ರೂಢಿಯೊಳೆ ನಗೆನ ನಿಲ್ದಿಸಿ ವಿಧ ವಿಧದಿ. ವೇದವಲ್ಲಿ ರೂಢಿಯೊಳೆ ನಗೆನ ನಿಲ್ದಿಸಿ ವಿಧ ವಿಧದಿ. ಮಡಿದಾದ ಕ್ಷನು ಕೇಳೋನೇನೋ, ಮಡಿದಾದ ಕ್ಷನು ಕೇಳೋನೇನೋ. ವೇದವಲ್ಲಿಯೇ ಕೇಳು, ಬೇಳುವೆ ನಾನಿನ್ನು ಶಿವನೆಂಬ ಭಾವನೆಯ ಅರಿಯದ ದಕ್ಷನು. ಅಮ್ಮ ವೇದವಲ್ಲಿ ಬ್ರಹ್ಮ, ವಿಷ್ಣು, ಅಷ್ಟದಿಕ್ಪಾಲಕರು, ನಾರದ ಮೊದಲಾದವರು ಎಷ್ಟು ನೀತಿ ಹೇಳಿದರೂ ಕೇಳಿದೆ. ಅಧರ್ಮ ಭರಿತನಾಗಿ ನನ್ನನ್ನು ಪರಿಪರಿಯಾಗಿ ನಿಂದಿಸಿ, ಅಲ್ಲದೆ ಅಂತಹ ಕೆಟ್ಟ ಯಾಗವನ್ನ ಮಾಡಿ ತನ್ನ ದುಷ್ಟತನದಿಂದ ಮರಣ ಹೊಂದಿದನು. ಇದು ನಿಮಗೆ ಸಮ್ಮತವೇನಮ್ಮ? ಅದು ಅಲ್ಲದೆ ನೀವು ಮಹಾಪತಿವ್ರತೆ, ನಿಮ್ಮ ಮನಸ್ಸನ್ನು ನಾನು ನೋಯಿಸಲಾರೆನು. ಅವರವರ ಧರ್ಮ ಅನ್ಯಾಯಗಳಿಗೆ ತಕ್ಕಂತೆ ಪ್ರಾಯಶ್ಚಿತ್ತವಾಗಲೇಬೇಕು. ಆದರೂ ನನ್ನಿಂದ ತಮಗೇನಾಗಬೇಕು ತಿಳಿಸುವಂತರಾಗಿ ಖಂಡಿತವಾಗಿ ನಡೆಸಿಕೊಡುತ್ತೇನೆ. ಸ್ವಾಮಿ ಪರಮೇಶ್ವರ, ನನ್ನ ಪತಿ ಎಷ್ಟು ಅಪಮಾನ ಮಾಡಿದರು ಮನ್ನಿಸಿ ನನ್ನ ಪತಿಗೆ ಪ್ರಾಣದಾನವನ್ನು ಮಾಡುವರಾಗಿ, ನನ್ನ ಮಾಂಗಲ್ಯ ಭಾಗವನ್ನು ಉಳಿಸುವರಾಗಿ ಪರಮೇಶ್ವರ. ಮೆಚ್ಚಿದೆ ವೇದವಲ್ಲಿ ಪರಮೇಶ್ವರ, ಮೆಚ್ಚಿದೆ ನಿಮ್ಮಯ ಭಕ್ತಿಗೆ, ಮೆಚ್ಚಿದೆ ನಿಮ್ಮಯ ಭಕ್ತಿಗೆ. ಸಚ್ಚರಿತಳೆ ನಿನ್ನಯ ಮನದಿಚ್ಛೆಯ ಪೂರೈಪೆನು ಪ್ರಸೂತ. ಅಮ್ಮ ಪರಮೇಶ್ವರ, ನಿನ್ನ ಪತಿ ದೇಹವನ್ನು ನಿನಗೀಯುವೆ. ಅಮ್ಮ ಪ್ರಸೂತ, ಪರಮೇಶ್ವರ, ನಿನ್ನ ಪತಿ ದೇಹವನ್ನು ನಿನಗೀಯುವೆ. ನಿಶ್ಚಿಂತ ಎಂದಿರು ಪ್ರಸೂತ. ಅಮ್ಮ ಪ್ರಸೂತ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ನಿನಗಿಷ್ಟವಿದ್ದಂತೆಯೇ ನಿನ್ನ ಪತಿಗೆ ಪ್ರಾಣದಾನವನ್ನು ಮಾಡುತ್ತೇನೆ. ನಿಶ್ಚಿಂತೆಯಿಂದಿರು, ಶಾಂತಲಾಗು, ಸಂತೋಷದಿಂದಿರು. ಹಾಗಾಗಲಿ ಪರಮೇಶ್ವರ. ಪರಮಾತ್ಮ, ಧನ್ಯಳಾದನು ಧನ್ಯಳಾದನು. ನಿಮ್ಮ ಪಾದಗಳಿಗೆ ಅನಂತ ನಮಸ್ಕಾರಗಳು. ಅಮ್ಮ ನಿಮಗೆ ಮಂಗಳವಾಗಲಿ. ನಮೋ ಮಂಗಳವಾಗಲಿ. ಶಾಂತವಾಗಲಿ.
ನಮೋ ನಮೋ ದುರ್ದೇವಿ ಮೃತ್ಯುಂಜಯ. ಇದೋ ಸುರಾದಿಸುರರನ್ನು ದೇವತೆಗಳನ್ನು ದಕ್ಷ ಪುತ್ರಿಯರನ್ನು ಸಹ ಕೈಸರೇನು ಮಾಡಿ ತಂದವರನ್ನು ನಿನ್ನಪ್ಪಣೆ ಆದರೆ ಪರಮಾತ್ಮ ವೀರಭದ್ರ, ನಿನ್ನಪ್ಪಣೆ ಆದರೆ ಅವರನ್ನು ಈಗಲೇ ಸಂಹಾರ ಮಾಡಬೇಕು. ಆಹಾ, ವೀರನಿಗೆ ವೀರನಾದ ವೀರಪುತ್ರನೇ, ತಂದೆಯೇ, ನಿನ್ನ ಪೌರುಷ ಪರಾಕ್ರಮಗಳಿಗೆ ಈ ಪ್ರಪಂಚವೇ ದೂರವಾಗುವುದಿಲ್ಲ. ಆ ಮೂಢ ದಕ್ಷನ ಪತ್ನಿ ಆದಂಥ ಪ್ರಸೂದಾ ದೇವಿಯು ಇಲ್ಲಿಗೆ ಬಂದು ಬಹು ಭಕ್ತಿ ಧೈರ್ಯದಿಂದ ತನ್ನ ಪತಿಯ ಪ್ರಾಣದಾನವನ್ನು ಬೇಡುತ್ತಿರುವಳು. ಹೋಗಲಿ, ಆ ದಕ್ಷನ ಮುಂಡಕ್ಕೆ ಶಿರಸ್ಸನ್ನ ಜೋಡಿಸಿ ಆ ಸ್ಥಾನಕ್ಕೆ ಕರೆದುಕೊಂಡು ಬರುವಂತರಾಗಿ. ತಂದೆಯೇ, ಈಗಲೇ ಹೊರಡುವರು. ಆಗಬಹುದು. ತಂಗಿ ಚೌಡೇಶ್ವರಿ, ಅಣ್ಣ, ಯಾವ ಶಾಲೆಯಲ್ಲಿ ಬಿದ್ದಿರುವ ಆ ದಕ್ಷನ ಮುಂಡವನ್ನು ಜೋಡಿಸಿ ನಮ್ಮ ಪರಮಾತ್ಮನಿಗೆ ಕರೆದುಕೊಂಡು ಬರುವ ನಡೆ. ಹಾಗೆ ಆಗಲಿ ಅಣ್ಣ. ಅಗ್ರಜ, ತಂಗಿ, ನೀನು ಆ ದಕ್ಷ ಬ್ರಹ್ಮನನ್ನು ವಧಿಸಿದ ಕೂಡಲೇ ಅವನ ಶಿರಸ್ಸು ಅಗ್ನಿಕುಂಡದಲ್ಲಿ ಬಿದ್ದು ಉರಿದು ಹೋಯಿತು. ಪಾಪಿಯಾದ ದಕ್ಷನು ಪರಮಾತ್ಮನನ್ನು ಕರೆಯದೆ ಯಾಗವನ್ನು ಮಾಡಿದ್ದ. ಅಣ್ಣ, ತಂಗಿ, ಇದೋ ಅಣ್ಣ, ತಂಗಿ, ಇದೋ ಇಲ್ಲಿ ನೋಡು. ತಂಗಿ, ಇದೇನಿದು? ಎಲ್ಲಿ ನೋಡಿದರು? ತಂಗಿ, ಅಲ್ಲಿ ನೋಡು. ಅಣ್ಣ, ತಂಗಿ, ಇದೇನಿದು? ಎಲ್ಲಿ ನೋಡಿದರು ಆ ದಕ್ಷಿಣ ಶಿರಸ್ಸು ಕಾಣುವುದಿಲ್ಲ. ಅಣ್ಣ, ಮಾಡುವುದು ತಂದೆಯ ಆಜ್ಞೆಯಿಂದ ಎಲ್ಲಿ ಹುಡುಗುವುದು? ತಂಗಿ, ಆ ದಕ್ಷಿಣ ಶಿರಸ್ಸನ್ನು ನಿನ್ನ ಕೈಗೆ ಕೊಟ್ಟೆನಲ್ಲ, ಎಲ್ಲಿ ಅದನ್ನು ತೆಗೆದುಕೊಂಡು ಬರೋಣ. ಅಣ್ಣ, ತಂಗಿ, ಇದೋ ಇಲ್ಲಿ ನೋಡು. ಇಲ್ಲಿ ಬಿದ್ದಿರುವ ಕುರಿತಲೆಯೇ ಪ್ರಾಪ್ತಿಯಾಗಬೇಕು. ಇದನ್ನು ಜೋಡಿಸಿ ನಮ್ಮ ಪರಮಾತ್ಮನ ಬಳಿಗೆ ತೆಗೆದುಕೊಂಡು ಹೋಗೋಣ ನಡೆ. ಹಾಗಾಗಲಿ ಆ ದಕ್ಷಿಣಿಗೆ ತಕ್ಕ ಈ ಕುರಿ ತಲೆಯ ಪ್ರಾಪ್ತಿ. ಹಾಗೆ ಆಗಲಿ ಅಣ್ಣ. ಕರುಣಾ ಸಮುದ್ರನಾದ ವೀರಭದ್ರನೇ, ಅರಿಯದೆ ನಾನು ಮಾಡಿದ ಸರ್ವಾಪರಾಧಗಳನ್ನು ಮನ್ನಿಸಿ ನನ್ನನ್ನು ಕಾಪಾಡು ದೇವ. ಇದು ನಿಮ್ಮ ಪಾದ ಪದ್ಮಗಳಿಗೆ ನಮಸ್ಕರಿಸುವುದು ಪರಮಾತ್ಮ. ಇಲ್ಲವೋ ದಕ್ಷ, ನಿನಗೆ ಒಳ್ಳೆಯದಾಗಲಿ. ಈಗ ತಿಳಿಯದೆ ನಿನಗೆ ಬುದ್ಧಿ ಅರಿವು. ನಮ್ಮ ಪರಮಾತ್ಮನ ನಿಂದಿಸಲಿಕ್ಕೆ ಇದೇ ತಕ್ಕ ನಿನ್ನ ಪ್ರಾಪ್ತಿ. ಒಳ್ಳೆಯದಾಗಲಿ. ನಡೆ, ನಮ್ಮ ಪರಮಾತ್ಮನಿಗೆ ಹೋಗೋಣ ನಡೆ. ದೇವಾದಿ ದೇವರೇ, ಈಗೋ ದಕ್ಷಿಣ ತಲೆಯನ್ನು ಸಂಹಾರ ಮಾಡಿ ಆ ಕುರಿ ತಲೆಯನ್ನು ಪ್ರಾಪ್ತಿ ಮಾಡಿ ಕರೆದುಕೊಂಡು ಬಂದಿದ್ದೇನೆ. ಏನೇನ್ ಮಾಡಿದ್ರ? ಗಜ ಗಜ ಅರಿಯದೆ ನಾನು ಜರಿದೆನು ನಿಮ್ಮ ಮನ್ನಿಸಿ ಕಾಯೋ ಭವಭಯಹಾರನೆ.
ದೊರೆಯುದಯ ಆಯನೇ ಶಿವಶಂಕರನೇ ಕರುಣವ ತೋರೋ ಶಶಿಧರನೇ ಮೃತ್ಯುಂಜಯ ಕಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ದೇವಾದಿ ದಯಾಮಯನಾದ ಪರಶಿವಮೂರ್ತಿಯೇ, ಅರಿಯದೆ ನಾನು ಅಜ್ಞಾನದಿಂದ ಮಾಡಿದ ನನ್ನ ಸರ್ವಾಪರಾಧಗಳನ್ನು ಮನ್ನಿಸಿ ನನ್ನನ್ನು ಕಾಪಾಡಿದೇವ. ನೀಲಕಂಠ, ಮೃತ್ಯುಂಜಯ, ಸರ್ವೇಶ್ವರ, ಜಗದೀಶ್ವರ, ಲೋಕನಾಥ, ಇದೋ ನಿನ್ನ ಪಾದ ಪದ್ಮಗಳಿಗೆ ನಮಸ್ಕರಿಸುವನು ಪರಮಾತ್ಮ. ಛೇ ಛೇ ಪಾಪಿ ದಕ್ಷ ಬ್ರಹ್ಮ, ಅಹಂಕಾರ ಮದಗಳಿಂದ ಮೆರೆದ ನಿನಗೆ ಈಗ ಜ್ಞಾನೋದಯವಾಯಿತೆ. ಇರಲಿ, ನಿನ್ನ ಮದವನ್ನು ಮುರಿದ ಈ ವೀರಭದ್ರನಿಗೆ ಮೊದಲು ನೀನು ನಮಸ್ಕರಿಸು. ಮುಂದೆ ಇಂತಹ ಅಕೃತಿ ಅನ್ಯಾಯಗಳಿಗೆ ಮನಗೊಡದೆ ನೀನು ನಿನ್ನ ಪಟ್ಟಣದ ಪ್ರಜೆಗಳು ವೀರಭದ್ರನನ್ನು ಆರಾಧಿಸುತ್ತಾ ಎರಡನೇ ರುದ್ರನಾದ ವೀರಭದ್ರನನ್ನು ಆರಾಧಿಸುತ್ತಾ ನೂತನ ಯಾಗವನ್ನ ಮಾಡಿ ಪ್ರಪ್ರಪದ ಭಾಗವನ್ನ ಈ ರುದ್ರನಿಗೆ ಸಮರ್ಪಿಸಿ ಶಾಂತನಾಗಿ ಸಂತೋಷದಿಂದ ಬದುಕುವಂತರಾಗಿ. ಪರಮಾತ್ಮ, ನಾನು ಹೆಣ್ಣಿನಾದನು, ತಮ್ಮ ಅಪ್ಪಣೆಯಂತೆ ನಡೆಯುವೆನು. ಸುಕುಮಾರನಾದ ವೀರಭದ್ರನೇ, ತಂದೆ, ಈ ದಕ್ಷ ಬ್ರಹ್ಮನಿಂದ ನೂತನ ಯಾಗವನ್ನ ಮಾಡಿಸಿ ಈತನನ್ನು ನಿನ್ನ ಬಳಿಯಲ್ಲೇ ಇಟ್ಟುಕೊಂಡಿರು. ಹಾಗೆ ಆಗಲಿ ತಂದೆ. ತಾರಕಾಸುರ, ಪದ್ಮಾಸುರ, ಸಿಂಹಾಸುರರು ಲೋಕ ಕಂಟಕರಾಗಿ ಮೆರೆಯುತ್ತಿರುವರು. ಗಿರಿಜಾವತಾರವಾಗದವರಿತು ಆ ದುರುಳರಿಗೆ ಮರಣವಿಲ್ಲ. ನಾನೀಗಲೇ ತಪಸ್ಸಿಗೆ ತೆರಳುತ್ತೇನೆ. ನಿಮಗೆಲ್ಲರಿಗೂ ಮಂಗಳವಾಗಲಿ. ದೇನ ಜನ ಮಂದಾರ ಪರಾರ ಪಾಪಹಾರ ದೀನ ಜನ ಮಂದಾರ ಪರಾರ ಪಾಪಹಾರ ಧ್ಯಾನೆ ಮೇ ನಿಮಯ ಪಾದಾಂಬುಜವನೋ ಪೊಲಿ ಜನ ವಂದಿತ ಮನೋವಕಾಯಿಲೆ ಪೂಜಿಪೆ ದೇವಾ ನಿನ್ನ ದೇನ ಜನ ಮಂದಾರ ಪರಾ ಪರಾ ಪಾಪಹಾರ ಭವಾಬ್ಧಿ ಕರುಣಾ ಗುಣಗಣ ಪೂರ್ಣ ಮನೋವತಾಯಿಗೆ ಪೂಜಿತೆ ದೇವಾ ನಿನ್ನ ದೇನ ಜನ ಮಂದಾರ ಪರಾ ಪರಾ ಪಾಪಹಾರ ಗೌರವನ ಜಯತೋ ಯೋಗಿ ಭೂಷಣ ಯೋಗಿ ವರ ಜಯತೋ ಆಗಮ ಶ್ರುತಿ ನುತಿ ಚರಣ ಯೋಗ ಬೋಧನ
ಯಾಗವಾಗಲಿ ಭಾಗನೈತನೆ ಯೋಗಿಗಳೆಂದು ಬಾಗಿ ನಮಿಸುವೆ ಯೋಗಿ ನಮಿಸುವ ಬಾಗಿ ನಮಿಸುವೆ ಈಗ ಬೆಳಗುವೆ ಮುತ್ತಿನಾರ ಹೇ ಗುರುವರ ಜಯತೋ ಯೋಗಿ ವಿಭೂಷಣ ಯೋಗಿ ವಾರ್ಯರೆ ಜಯತೋ ರುದ್ರಾಕ್ಷಿ ಮಂಟಪದೋ ಪ್ರಕಾಶಿತ ರುದ್ರಾಕ್ಷ ನಾಗರ ದೇವದೇವನ ರುದ್ರ ತಾರಕ ರುದ್ರ ತಾರಕ ಮಂತ್ರ ಬಲಿದು ಶ್ರೀ ಗೌರವರ ಜಯತೋ ಯೋಗಿ ವಿಭೂಷಣ ಯೋಗಿ ವಾರ್ಯರ ಜಯತೋ ನಾಕ್ಷರ ಮಂಟಪದೋ ಪ್ರಕಾಶಿತ ನಕ್ಷತ್ರ ನಾಗರ ಗುಪ್ಸಿ ಭುವನ ಭಕ್ತ ಶಂಕರ ಮೋಕ್ಷದಾಯಕ ಭಕ್ತ್ಯ ಬಾಲಕ ಗುಪ್ಸಿ ಭುವನ ಭಕ್ತ ಶಂಕರ ಮೋಕ್ಷದಾಯಕ ಭಕ್ತ ಬಾಲಕ ಲಕ್ಷ ದೀಪವ ಬೆಳಗುವೇನ ಲಕ್ಷ ದೀಪವ ಬೆಳಗುವೇನ ದಾಕ್ಷಾಯಿನಿ ವಲ್ಲಭಾಗೆ ಶ್ರೀ ಗುರುವರ ಜಯತೋ ಯೋಗಿ ವಿಭೂಷಣ ಯೋಗಿ ವಾರ್ಯರ ಜಯತೋ ನೀಲಕಂಠೇಶ್ವರ ಗುಮಾಭೋಜಿತ ನಾಟಕ ಮಂಡಲಿಕ್ಕೆ ಹರವೀರಭದ್ರ ಸ್ವಾಮಿಗೆ ಭಕ್ತ ಮಂಡಲಿಕ್ಕೆ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಶ್ರೀ ವೀರಭದ್ರ ಸ್ವಾಮಿಗೆ ಶ್ರೀ ಪರಮಾತ್ಮೆ ಕಣದಾವರ ದೇವರು ಸ್ವಾಮಿಗೆ ಬಸವೇಶ್ವರಕ್ಕೆ ಜಯಾದೇವ ಪಾರ್ವತಾಪತೆ ಹರ ಮಹಾದೇವ ಬರಲಿ